ಹಾಯ್ ಫ್ರೆಂಡ್ಸ್, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ 300 ಕೋಟಿ ಅಕ್ರಮದ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಈ ಎಂಬಿ ಪಾಟೀಲ್ ಜೀವನದ ಕತೆ ಏನು? ರಾಜಕೀಯದಲ್ಲಿ ಬೆಳೆದು ಬಂದಿದ್ದು ಹೇಗೆ? ಇವರು ಮಾಡಿರುವ ಆಸ್ತಿ ಎಷ್ಟು? ಹೆಂಡತಿ ಮಕ್ಕಳು ಯಾರು? ಕುಟುಂಬದ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ? ಎಷ್ಟು ಸಲ ಶಾಸಕ ಸಚಿವರಾಗಿ ಆಯ್ಕೆಯಾಗಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಎಂಬಿ ಪಾಟೀಲ್ 1964 ಅಕ್ಟೋಬರ್ 7 ವಿಜಯಪುರದಲ್ಲಿ ಜನಿಸಿದ್ರು. ಇವರ ತಂದೆ ಖ್ಯಾತ ರಾಜಕಾರಣಿ BM ಪಾಟೀಲ್. ಇವರು ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ದು ಶಾಲಾ ದಿನಗಳಲ್ಲೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಿದ್ರು. ಆದರೆ ಇನ್ನೂ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಎಂಬಿ ಪಾಟೀಲ್ ತಂದೆ ಯಾರು? ಎಂಬಿ ಪಾಟೀಲ್ ಅವರ ತಂದೆ BM ಪಾಟೀಲ್ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಇವರು ತಿಕೋಟಾ ವಿಧಾನಸಭೆ ಕ್ಷೇತ್ರದಿಂದ 3 ಬಾರಿ ವಿನ್ ಆಗಿ ಬಂದಿದ್ದಾರೆ. ಅದೇ ಟೈಮಲ್ಲಿ ಎಂಬಿ ಪಾಟೀಲ್ ವಿವಿಧ ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಎಂಬಿ ಪಾಟೀಲ್ ಮತ್ತು ರಾಜಕೀಯ. 1991ರಲ್ಲಿ ಶಾಸಕರಾಗಿದ್ದ BM ಪಾಟೀಲ್ ಇದ್ದಕ್ಕಿದ್ದಂತೆ ವಿಧಿವಶರಾದರು. ಆಗ ತಿಕೋಟಾ ಕ್ಷೇತ್ರಕ್ಕೆ ನಡೆದ ವಿಧಾನಸಭೆ ಉಪಚುನಾವಣೆಯಲ್ಲಿ 27 ವರ್ಷದ ಎಂಬಿ ಪಾಟೀಲ್ಗೆ ಟಿಕೆಟ್ ನೀಡಲಾಯಿತು. ಅದರಲ್ಲಿ ಎಂಬಿ ಪಾಟೀಲ್ ವಿನ್ ಕೂಡ ಆಗಿ ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. 1998ರಲ್ಲಿ ವಿಜಯಪುರ ಲೋಕಸಭೆಯಿಂದ ಕಣಕ್ಕಿಳಿದ ಎಂಬಿ ಪಾಟೀಲ್ ವಿನ್ ಆದ್ರು. ನಂತರ ಮತ್ತೆ 2004ರಲ್ಲಿ ತಿಕೋಟಾ ವಿಧಾನಸಭೆ ಕ್ಷೇತ್ರದಿಂದ ಗೆದ್ದು ಶಾಸಕರಾದರು. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ಬಬಲೇಶ್ವರ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. ಅಲ್ಲಿಂದ ನಿರಂತರವಾಗಿ ವಿನ್ ಆಗುತ್ತಲೇ ಬಂದಿದ್ದಾರೆ. ಒಟ್ಟು 6 ಸಲ ಶಾಸಕ, 1 ಸಲ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಎಂಬಿಪಿ ಏರಿದ ಹುದ್ದೆಗಳು. ಸಿದ್ದರಾಮಯ್ಯ ಸರ್ಕಾರ ಬರುವವರೆಗೆ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಎಂಬಿ ಪಾಟೀಲ್ಗೆ ಅಂತಹ ದೊಡ್ಡ ಹುದ್ದೆಗಳು ಸಿಕ್ಕಿರಲಿಲ್ಲ. ಆದರೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ ಜಲಸಂಪನ್ಮೂಲ ಸಚಿವರಾದರು. ನಂತರ ಬಂದ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರು. 2022ರಲ್ಲಿ ಎಂಬಿ ಪಾಟೀಲ್ರನ್ನು ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸದ್ಯ 2023ರಲ್ಲೂ ವಿನ್ ಆಗಿದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದಿದ್ದಾರೆ. ಎಂಬಿ ಪಾಟೀಲ್ ಸಾಧನೆ ಏನು? ಎಂಬಿ ಪಾಟೀಲ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರಾವರಿ ಕೆಲಸಗಳನ್ನು ಮಾಡಿದ್ರು ಅನ್ನೋ ಮಾತಿದೆ. ಜೊತೆಗೆ ತಮ್ಮ ಕ್ಷೇತ್ರ ಬಬಲೇಶ್ವರದಲ್ಲಿ ದೊಡ್ಡ ಮಟ್ಟದಲ್ಲಿ ಮರ ನೆಡುವ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಯುದ್ಧ ಪೀಡಿತ ದೇಶ ಯುಕ್ರೇನ್ನಿಂದ ಬಂದ 17 ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡಿದ್ದಾರೆ. ಇವರು BLDEA ಅಂದರೆ ಬಿಜಾಪುರ ಲಿಂಗಾಯತ್ ಡಿಸ್ಟ್ರಿಕ್ಟ್ ಎಜುಕೇಷನಲ್ ಅಸೋಸಿಯೇಷನ್ ಅಧ್ಯಕ್ಷರೂ ಆಗಿದ್ದಾರೆ. ಎಂಬಿ ಪಾಟೀಲ್ ವಿವಾದಗಳು ಏನು? ಇವರದ್ದು ಹೇಳಿಕೊಳ್ಳುವಂತಹ ದೊಡ್ಡ ವಿವಾದಗಳೇನೂ ಇಲ್ಲ. ಕಾಂಗ್ರೆಸ್ನಲ್ಲಿರೋ ಲಿಂಗಾಯತ ನಾಯಕರ ಪೈಕಿ ಇವರು ಕೂಡ ಒಬ್ಬರಾಗಿದ್ದಾರೆ. ಆದರೆ ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರುವಾಗಿತ್ತು. ಇದರಲ್ಲಿ ಎಂಬಿ ಪಾಟೀಲ್ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ರು. ಸಿದ್ದರಾಮಯ್ಯಗೆ ಈ ಐಡಿಯಾ ಕೊಟ್ಟಿದ್ದೇ ಅವರು ಅಂತ ಹೇಳಲಾಗುತ್ತೆ. 2018ರ ಚುನಾವಣೆಯಲ್ಲಿ ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ಗೆ ತಿರುಗುಬಾಣ ಬಿಟ್ಟಿತ್ತು. ಕಾಂಗ್ರೆಸ್ಗೆ ಅಚ್ಚರಿಯ ಮತ್ತು ಹೀನಾಯ ಸೋಲಾಗಿತ್ತು. ಸಿದ್ದರಾಮಯ್ಯಗೆ ತುಂಬಾ ಕ್ಲೋಸ್ ಎಂಬಿಪಿ. ಸಿದ್ದು ಬೆನ್ನಲ್ಲೇ ಎಂಬಿ ಪಾಟೀಲ್ ವಿರುದ್ಧವೂ ದೂರು. ಮೊದಲಿನಿಂದಲೂ ಸಿದ್ದರಾಮಯ್ಯಗೆ ಎಂಬಿ ಪಾಟೀಲ್ ತುಂಬಾ ಹತ್ತಿರವಾಗಿಯೇ ಇದ್ದಾರೆ. ಸಿದ್ದರಾಮಯ್ಯ ಕೈಗೆ ಕಾಂಗ್ರೆಸ್ ಕಮಾನು ಬಂದ ಬಳಿಕವೇ ಎಂಬಿ ಪಾಟೀಲ್ ಒಂದು ಹಂತಕ್ಕೆ ಬೆಳೆದ್ರು ಅಂದ್ರೂ ತಪ್ಪಾಗಲ್ಲ. ಆದ್ರೂ ಈಗ ಕೈಗಾರಿಕೆ ಸಚಿವರಾಗಿರೋ ಎಂಬಿ ಪಾಟೀಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸೇರಿದ ಭೂಮಿಯನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ. 300 ಕೋಟಿ ರೂಪಾಯಿಯ ಅಕ್ರಮ ನಡೆದಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಆರೋಪಿಸಿದ್ದಾರೆ. ಜೊತೆಗೆ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ದೂರುಗಳ ಹಿಂದೆ ಇದ್ದಾರ DCM DK. ಸಿದ್ದರಾಮಯ್ಯ ವಿರುದ್ಧ ಮೂಢ ಅಕ್ರಮ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಮಾಜಿ CM ಕುಮಾರಸ್ವಾಮಿ, ಇವೆಲ್ಲದರ ಹಿಂದೆ CM ಕುರ್ಚಿಗೆ ಟವಲ್ ಹಾಕಿರೋ ನಾಯಕನ ಕೈವಾಡ ಇದೆ ಅಂತ ಹೇಳಿದ್ರು. ಅಂದ್ರೆ ಇಂಡೈರೆಕ್ಟ್ ಆಗಿ DK ಶಿವಕುಮಾರ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರು.
ಇದೀಗ ಯಾವಾಗಲೂ ಸಿದ್ದರಾಮಯ್ಯರ ಪರ ನಿಲ್ತಿದ್ದ ಎಂಬಿ ಪಾಟೀಲ್ ವಿರುದ್ಧವೂ ದೂರು ದಾಖಲಾಗಿದೆ. ವಿಚಿತ್ರ ಅಂದ್ರೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಕೇಸನ್ನು ಬಯಲಿಗೆ ತಂದಿದ್ದೇ ಈ ದಿನೇಶ್ ಕಲ್ಲಹಳ್ಳಿ. ಇದ್ರಲ್ಲೂ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ರು. ಎಂಬಿ ಪಾಟೀಲ್ ಆಸ್ತಿ ಎಷ್ಟು? ಈ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ ಎಂಬಿ ಪಾಟೀಲ್ ಬಳಿ ಒಟ್ಟು 141 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದರಲ್ಲಿ 25 ಕೋಟಿ 59 ಲಕ್ಷ ರೂಪಾಯಿಯಷ್ಟು ಸಾಲ ಇದೆ. ಇವರು ಆಶಾ ಪಾಟೀಲ್ ಅನ್ನೋರನ್ನ ಮದುವೆ ಆಗಿದ್ದು, ಬಸನಗೌಡ ಪಾಟೀಲ್ ಹಾಗೂ ಧ್ರುವ ಪಾಟೀಲ್ ಅನ್ನೋ 2 ಮಕ್ಕಳಿದ್ದಾರೆ. ಹೆಂಡತಿ ಮಕ್ಕಳ ಹೆಸರಲ್ಲಿ ಆಸ್ತಿ ಎಷ್ಟಿದೆ? ಎಂಬಿ ಪಾಟೀಲ್ ತಮ್ಮ ಪತ್ನಿ ಆಶಾ ಹೆಸರಲ್ಲಿ 36 ಕೋಟಿ 71 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿಟ್ಟಿದ್ದಾರೆ. ಅದರಲ್ಲಿ 1 ಕೆಜಿ 866 ಗ್ರಾಂ ಚಿನ್ನವೂ ಇದೆ. ಮಕ್ಕಳಲ್ಲಿ ಬಸನಗೌಡ ಪಾಟೀಲ್ ಆಸ್ತಿಯ ಬಗ್ಗೆ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿಲ್ಲ. ಆದರೆ 2ನೇ ಮಗ ಧ್ರುವ ಪಾಟೀಲ್ ಹೆಸರಲ್ಲಿ 58 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯಗೆ ಯಾವಾಗಲೂ ಬೆಂಬಲವಾಗಿ ನಿಲ್ಲುವ ಎಂಬಿ ಪಾಟೀಲ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.